ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ಸಿಂಪಲ್ಲಾಗಿ ಮಟನ್ ಸಾಂಬಾರು ಮತ್ತು ಮಟನ್ ಸುಕ್ಕ ಮಾಡಿ ತೋರಿಸ್ತಾ ಇದ್ದೀನಿ. ನೀವೆಲ್ಲ ಕೇಳ್ತಾ ಇದ್ದೀರಿ ನಾನ್ ವೆಜ್ ರೆಸಿಪಿಯನ್ನು ಮಾಡಿ ತೋರಿಸಿ ಅಂತ. ಅದಕ್ಕೋಸ್ಕರ ನಾನು ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ನಾನು ನಾನ್ ವೆಜ್ ತಿನ್ನಲ್ಲ ಅಂತೇಳಿ ಇದುವರೆಗೂ ನಾನು ನನ್ನ ಚಾನಲ್ನಲ್ಲಿ ನಾನ್ ವೆಜ್ ರೆಸಿಪಿಯನ್ನು ಹಾಕಲಿಲ್ಲ. ಆದರೆ ನೀವೆಲ್ಲ ಕೇಳ್ತಾ ಇದ್ದೀರಂತ ಇವತ್ತು ನಾನು ನಾನ್ ವೆಜ್ ರೆಸಿಪಿಯನ್ನು ಹಾಕಿದ್ದೀನಿ. ಇಲ್ಲಿ ನನ್ನ ಮಗಳ ಮನೆಗೆ ಬಂದಿದ್ದೆ, ಹೀಗಾಗಿ ಅವಳು ಮಟನ್ ಮಾಡ್ತಾಯಿದ್ದು ಇವತ್ತು. ಹಾಗೆಯೇ ಈ ರೆಸಿಪಿಯನ್ನು ಮಾಡಿ ತೋರಿಸೋಣ ಅಂಥೇಳಿ ನಾನು ಇವತ್ತು ನಿಮ್ಮ ಮುಂದೆ ಈ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ. ಬೇಕು ಅಂತ ಅನಿಸಿದರೆ ಮತ್ತೆ ನಾವು ಮುಂದೆ ಈರುಳ್ಳಿಯನ್ನು ತೊಗೋಬೇಕಾಗತ್ತೆ. ಈಗ 6 ಇಲ್ಲಿ ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ. ಉದ್ದಕ್ಕೆ ಹೆಚ್ಚಿಟ್ಕೋಬೇಕಾಗತ್ತೆ. ವಿಡಿಯೋವನ್ನು ಯಾರೂ ಸ್ಕಿಪ್ ಮಾಡದೆ ನೋಡಿ, ಅಂದರೆ ಪೂರ್ತಿಯಾಗಿ ನೋಡಿದರೆ ಗೊತ್ತಾಗತ್ತೆ. ಇಲ್ಲಾಂದರೆ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡಿದರೆ ಏನೂ ಅರ್ಥ ಆಗಲ್ಲ. ಈಗ ನೋಡಿ ಇಲ್ಲಿ ನಾನು ಟೊಮೆಟೊ ಮತ್ತು ಈರುಳ್ಳಿಯನ್ನು ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನು 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಬೇಕು ಅನಿಸಿದ್ರೆ ಮುಂದೆನೂ ನಾವು ತೊಗೋಬೇಕಾಗತ್ತೆ. 1 ದಾಲ್ಚಿನ್ನಿ ಚಕ್ಕೆ ತೊಗೊಂಡಿದ್ದೀನಿ. ಹಾಗೆಯೇ 2 ಲವಂಗ, 2 ಏಲಕ್ಕಿ, 2 ಮೆಣಸುಕಾಳು ಮತ್ತು 1 ಸ್ಟಾರ್ ಮೊಗ್ಗು ಅರ್ಧ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಸ್ಪೈಸಸ್ ಹೆಚ್ಚಿಗೆನೂ ಕೂಡ ನೀವು ತೊಗೋಬೋದು. ನಾನು ಚಿಕ್ಕ ಮಕ್ಕಳು ಮನೆಯಲ್ಲಿ ಇರೋದರಿಂದ ನಾನು ಇಲ್ಲಿ ಸ್ವಲ್ಪನೇ ಇಲ್ಲಿ ಗರಂ ಮಸಾಲೆಯನ್ನು ತೊಗೊಂಡಿದ್ದೀನಿ. ಹಾಗೆಯೇ ಇಲ್ಲಿ ನೋಡಿ ನಾನು ಧನಿಯಾ ಕಾಳು 2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಇಲ್ಲಿ ಶಾಹಿ ಜೀರಿಗೆಯನ್ನು ತೊಗೊಂಡಿದ್ದೀನಿ. ಇದನ್ನು ನಾವು ಸಣ್ಣ ಉರಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕಾಗತ್ತೆ. ಸ್ವಲ್ಪ ಇದು ಹುರಿದಾದ ನಂತರ ನಾನು ಇದಕ್ಕೆ ಧನಿಯಾ ಕಾಳು ಸೇರಿಸ್ತಾ ಇದ್ದೀನಿ. ಧನಿಯಾ ಕಾಳನ್ನು ಇದರಲ್ಲಿ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಬಹಳ ಇನ್ನೂ ಕೆಂಪಗಾಗೋವರೆಗೂ ಹುರಿಯೋದು ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಇದು ಹುರಿದಾದ ನಂತರ ನಾನು ಇದರಲ್ಲಿನೇ ಶಾಹಿ ಜೀರಿಗೆಯನ್ನು ಹಾಕಿ ಸ್ವಲ್ಪ ಹುರ್ಕೊಳ್ತಾ ಇದ್ದೀನಿ. ಇದು ಹುರಿದಾದ ನಂತರ ಒಂದು ಪ್ಲೇಟಿಗೆ ಇದನ್ನು ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ಇದರಲ್ಲಿ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಈರುಳ್ಳಿಯನ್ನು ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಕೆಂಪಾಗುವವರೆಗೂ ಹುರಿಬೇಕಾಗತ್ತೆ, ಅಂದರೆ ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ಬರುವವರೆಗೂ ಹುರ್ಕೊಳ್ಳಿ. ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ನಾನು ಕಾಯಿ ತುರಿ ತೊಗೊಂಡಿದ್ದೀನಿ. ಅರ್ಧ ಹೋಳು ಕಾಯಿ ತುರಿ ಪೂರ್ತಿಯಾಗಿ ತೊಗೊಂಡಿದ್ದೀನಿ. ಮೀಡಿಯಮ್ ಸೈಜ್ ಕಾಯಿ ಇತ್ತು. ಈಗ ಇದನ್ನು ಸ್ವಲ್ಪ ನಾವು ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕಾಗತ್ತೆ, ಅಂದರೆ ಸ್ವಲ್ಪ ಕೆಂಪಾಗೋವರೆಗೂ ಕಾಯಿ ತುರಿಯನ್ನು ಹುರ್ಕೋಬೇಕು. ಈಗ ಇದನ್ನು ಕೂಡ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟು ನಾನಿಲ್ಲಿ ಮತ್ತೆ ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ಟೊಮೆಟೊ ಹಣ್ಣು ಇಲ್ಲಿ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ. ಈ ಟೊಮೆಟೊ ಏನಿದೆಯಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು, ಮೆತ್ತಗಾಗಬೇಕು. ಇವಾಗ ನೋಡಿ ಇಲ್ಲಿ ಟೊಮೆಟೊ ಮೆತ್ತಗಾಗಿದೆ. ಈಗ ಇದನ್ನು ಅದೇ ಪ್ಲೇಟ್ನಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಕಾಯಿ ತುರಿ ಮತ್ತು ಗರಂ ಮಸಾಲೆ ಇವೆಷ್ಟು ನಾನು ಇಲ್ಲಿ ಹುರಿದಿಟ್ಕೊಂಡಿದ್ದೀನಿ. ಇದು ತಣ್ಣಗಾಗುವವರೆಗೂ ಇಲ್ಲಿ ಮಟನ್ ನಾವು ಕುದಿಸ್ಕೊಳ್ಳೋಣ. ಈಗ ಗ್ಯಾಸ್ ಮೇಲೆ ನಾನಿಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ. ಅದರಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ. ಮೀಡಿಯಮ್ ಸೈಜ್ 2 ಈರುಳ್ಳಿ ನಾನು ಈ ರೀತಿಯಾಗಿ ಕಟ್ ಮಾಡಿಕೊಂಡು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಸ್ವಲ್ಪ ನಾವು ಗುಲಾಬಿ ಬಣ್ಣಕ್ಕೆ ಬರುವವರೆಗೂ ಫ್ರೈ ಮಾಡ್ಕೋಬೇಕು. ವಿಡಿಯೋ ಬಹಳ ದೊಡ್ಡದಾಗತ್ತೆ ಅಂತೇಳಿ ನಾನು ಸ್ವಲ್ಪನೇ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಮಟನ್ನ 2 ಸಲ ಚೆನ್ನಾಗಿ ತೊಳೆದು ಇಲ್ಲಿ ತೊಗೊಂಡಿದ್ದೀನಿ. ಈ ಮಟನ್ ನಾನು ಈ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ ನಂತರ ಇದರಲ್ಲಿ ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನಷ್ಟು ಅರಿಶಿನ, ಹಾಗೆಯೇ 1/2 ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನೀವು ಒಗ್ಗರಣೆಯಲ್ಲಿನೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನೀವು ಒಗ್ಗರಣೆಯಲ್ಲಿ ಹಾಕಿ ನೀವು ಮಾಡ್ಕೋಬಹುದು. ನಾನು ಮೇಲಿಂದ ಹಾಕಿದ್ದೀನಿ. ಈಗ ಆ ಕುಕ್ಕರ್ ನನಗೆ ಚಿಕ್ಕದಾಗ್ತಾಯಿದೆ ಅನ್ನಿಸ್ತು, ಅದಕ್ಕೋಸ್ಕರ ನಾನಿಲ್ಲಿ ದೊಡ್ಡ ಕುಕ್ಕರ್ನಲ್ಲಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆಂದರೆ ಒಗ್ಗರಣೆಯಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಲಿಲ್ಲ, ಮೇಲಿಂದ ಹಾಕಿದ್ವಿ. ಹೀಗಾಗಿ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನಾನು 2/2 ಗ್ಲಾಸ್ನಷ್ಟು ಇಲ್ಲಿ ನೀರು ಸೇರಿಸಿದ್ದೀನಿ. ಸ್ವಲ್ಪ ನೀರು ಹೆಚ್ಚಿರಬೇಕು, ಯಾಕೆಂದರೆ ನಾವು ಸಾಂಬಾರು ಮಾಡ್ತೀವಲ್ಲ, ಆ ಸಾಂಬಾರು ಈ ನೀರು ಇತ್ತಂದರೆ, ಮಟನ್ ಕುದಿಸಿದ ನೀರು ಇತ್ತಂದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ಅಷ್ಟು ಟೇಸ್ಟ್ ಸರಿಯಾಗಿ ಬರಲ್ಲ. ಅದಕ್ಕೋಸ್ಕರ ನೀವು ಸ್ವಲ್ಪ ನೀರನ್ನು ನೀವು ಮಾಡೋ ಎಷ್ಟು ಕ್ವಾಂಟಿಟಿಯಲ್ಲಿ ನೀವು ಮಾಡ್ತೀರಿ ನೋಡಿರಿ, ಎಷ್ಟು ಜನಕ್ಕೆ ಆ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕ್ಕೊಳ್ಳಿ. ಅಂದರೆ ಮಸಾಲೆನೂ ಮಾಡ್ಕೋತೀವಿ, ಆ ಲೆಕ್ಕದಿಂದ ನೀವು ನೀರನ್ನು ಹಾಕಿ ನೀವು ಮಾಡ್ಕೋಬೋದು. ನಾನು ಈ 4 ಜನರಿಗೆ 2 ಟೈಮ್ ಆಗುವಷ್ಟು ಇಲ್ಲಿ ಸಾರನ್ನು ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ನೈಸಾಗಿ ಮಸಾಲೆನೂ ಕೂಡ ರುಬ್ಕೊಂಡಿದ್ದೀನಿ. ಈ ಮಸಾಲೆಯನ್ನು ನಾನು ಒಂದು
ಬೌಲ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಮಟನ್ನು ಕೂಡ ನಾನು 6 ಸಿಟಿ ಮಾಡಿ ತೊಗೊಂಡಿದ್ದೀನಿ. ಎಳೆ ಮಟನ್ನು ಇತ್ತು ಅಂದರೆ ನೀವು 3 ಸಿಟಿ ಮಾಡ್ಕೊಳ್ಳಿ. ಬಲ್ತಿರೋ ಮಟನ್ ಇತ್ತು ಅಂದರೆ ನೀವು 6 ಸಿಟಿ ಮಾಡ್ಕೋಬೇಕಾಗುತ್ತೆ. ಇದು ಸ್ವಲ್ಪ ಬಲ್ತಿರೋ ಮಟನ್ ಇತ್ತು, ಹೀಗಾಗಿ 6 ಸಿಟಿ ಮಾಡ್ಕೊಂಡಿದ್ದೀನಿ. ಕೆಲವರಿಗೆ ಬಲ್ತಿರೋ ಮಟನು ಮತ್ತು ಎಳೆ ಮಟನ್ ಗೊತ್ತಾಗಲ್ಲ, ಹೀಗಾಗಿ ಮೊದಲಿಗೆ ನೀವು 3 ಸಿಟಿ ಮಾಡ್ಕೊಳ್ಳಿ. 3 ಸಿಟಿ ಮಾಡ್ಕೊಂಡಾದ ನಂತರ ಬೆಂದಿದೆಯೋ ಎಲ್ಲ ನೋಡಿಕೊಂಡು ಆಮೇಲೆ ನೀವು ಮತ್ತೆ ಸ್ವಲ್ಪ 3 ಸಿಟಿಯನ್ನು ಮಾಡಿಕೊಂಡು ನೀವು ಬೇಯಿಸ್ಕೋಬಹುದು. ಈಗ ನೋಡಿ, ಇಲ್ಲಿ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ನಾನು ಒಂದು 2 ಮೀಡಿಯಮ್ ಸೈಜ್ 2 ಈರುಳ್ಳಿ ಕಟ್ ಮಾಡಿ ಇದರಲ್ಲಿ ಉದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದರಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ, 3 ಟೀ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿ, ಮಸಾಲೆ ಖಾರನ ನಾನಿಲ್ಲಿ ಹಾಕಿದ್ದೀನಿ. ಮಸಾಲ ಖಾರ ಹಾಕಿ ಚಿಕನ್ ಮಟನ್ ರೆಸಿಪಿಯನ್ನು ಮಾಡೋದು ತೋರಿಸಿ ಅಂತ ಒಬ್ಬರು ಕೇಳಿದರು, ಅದಕ್ಕೋಸ್ಕರ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಖಾರ ಮಸಾಲೆ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನೋಡ್ಬೋದು. ಹಾಗೆಯೇ ನೀವು ಒಗ್ಗರಣೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ನೀವು ಮಟನನ್ನು ಹಾಕಿ ಮಿಕ್ಸ್ ಮಾಡ್ಕೋಬಹುದು. ಈಗ ಇದನ್ನು ಮಟನ್ ಏನು ನಾವು ಕುದಿಸ್ಕೊಂಡಿದ್ದೀವಲ್ಲ ಆ ಮಟನನ್ನು ಇಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ರುಬ್ಕೊಂಡಿರುವಂಥ ಮಸಾಲೆ ಈ ಮಟನಿಗೆ ಸೇರಿಸ್ತಾ ಇಲ್ಲ ಸುಕ್ಕ ಮಾಡಲಿಕ್ಕೆ. ಹೀಗೇ ಮಾಡಿ ನೀವು ಒಂದು ಸಲ ಈ ರೀತಿಯಾಗಿ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡಿ, ಗೊತ್ತಾಗುತ್ತೆ. ಹಾಗೆಯೇ ಮಸಾಲೆ ಹಾಕಿದರೆ ಅದರ ಟೇಸ್ಟ್ ಬೇರೆ ಬರುತ್ತೆ, ಮಸಾಲೆ ಹಾಕದೇ ಮಾಡಿದರೆ ಅದರ ಟೇಸ್ಟು ಬೇರೆ ಬರುತ್ತೆ. ಒಂದು ಸಲ ಈ ರೀತಿಯಾಗಿ ನೀವು ಟ್ರೈ ಮಾಡಿ ನೋಡಿ. ಈಗ ನಾವು ಮಟನ್ ಏನು ಕುದಿಸ್ಕೊಂಡಿದ್ದೀವಲ್ಲ ಆ ನೀರು ಸ್ವಲ್ಪ ಹಾಕಿದ್ದೀನಿ, ಮತ್ತು ಈ ನೀರು ಸ್ವಲ್ಪ ಹಾಕಿ ಇಲ್ಲಿ ಅಂದರೆ ಉಪ್ಪು ಖಾರ ಎಲ್ಲ ಹೊಂದ್ಕೋಬೇಕಲ್ಲ, ಅದಕ್ಕೋಸ್ಕರ ಅದರಲ್ಲಿ ಹಾಕಿ ನಾನು ಇಲ್ಲಿ ಬೇಯಲಿಕ್ಕೆ ಬೇರೆ ಒಲೆ ಮೇಲೆ ಇದನ್ನು ಇಟ್ಟಿದ್ದೀನಿ. ಈ ಕಡೆ ಅದು ಬೇಯೋವರೆಗೂ ಈ ಕಡೆ ನಾನು ಸಾಂಬಾರು ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಇದರಲ್ಲಿ ಕೂಡ 2 ಮೀಡಿಯಮ್ ಸೈಜ್ ಈರುಳ್ಳಿ ಹಾಕಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ನಾವು ಇದು ಕೂಡ ಗುಲಾಬಿ ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದರಲ್ಲಿ 1/4 ಟೀ ಸ್ಪೂನಷ್ಟು ಅರಿಶಿನ, 3 ಟೀ ಸ್ಪೂನಷ್ಟು ಇಲ್ಲಿ ಖಾರದ ಪುಡಿಯನ್ನು ಸೇರಿಸಿದ್ದೀನಿ. ಚಿಕ್ಕ ಮಕ್ಕಳು ಮನೆಯಲ್ಲಿ ಇರೋದರಿಂದ ನಾನು ಇಲ್ಲಿ ಖಾರ ಹೆಚ್ಚು ಹಾಕ್ತಾಯಿಲ್ಲ, ಮತ್ತು ಈ ಖಾರ ಕೂಡ ನಮ್ಮದು ಸಪ್ಪೆ ಇದೆ ಸ್ವಲ್ಪ. ಈಗ ನಾನಿಲ್ಲಿ ಮಟನ್ ಏನು ಕುದಿಸ್ಕೊಂಡಿದ್ದೀವಲ್ಲ ಆ ನೀರನ್ನು ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ. ಹಾಗೆಯೇ ನಾವು ಮಾಡಿಕೊಂಡಿರುವಂಥ ಮಸಾಲೆಯನ್ನು ಕೂಡ ಇಲ್ಲಿ ನಾನು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕುದಿಸಬೇಕು ಚೆನ್ನಾಗಿ. ಇದು ಕುದಿ ಬರೋವರೆಗೂ ನಾವು ಈ ಕಡೆ ಮಟನ್ನ ಸುಕ್ಕ ನೋಡೋಣ. ಇಲ್ಲಿ ನೋಡಿ, ಸುಕ್ಕ ಈಗ ಆಗಿದೆ. ಇದು ಚೆನ್ನಾಗಿ ನೀರೆಲ್ಲ ಹೋಗಿದೆ. ಈಗ ಇದು ಸುಕ್ಕ ರೆಡಿಯಾಗಿದೆ. ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾವು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿಟ್ರೆ ಆಯಿತು, ಸುಕ್ಕ ಇಲ್ಲಿ ರೆಡಿಯಾಗಿದೆ. ಇವಾಗ ಇಲ್ಲಿ ನೋಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬೇರೆ ಚಮಚ ಇಲ್ಲಿ ತೊಗೊಂಡಿದ್ದೀನಿ ನಾನು, ಆ ಚಮಚದಿಂದ ಸರಿ ಆಗ್ತಾ ಇರಲಿಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ರೆಸಿಪಿಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇಲ್ಲಿ ಸುಕ್ಕ ರೆಡಿಯಾಗಿದೆ. ಇದನ್ನು ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ತೀನಿ. ಇಲ್ಲಿ ಸಾಂಬಾರು ಏನು ಮಾಡ್ತಾ ಇದ್ದೆಯಲ್ಲ, ಈ ಸಾಂಬಾರಿಗೆ ರುಚಿಗೆ ತಕ್ಕಷ್ಟು ಇಲ್ಲಿ ಉಪ್ಪು ಸೇರಿಸ್ಕೋಬೇಕು. ಇಲ್ಲಿ 1 ಟೀ ಸ್ಪೂನಷ್ಟು ಇಲ್ಲಿ ಉಪ್ಪು ಸೇರಿಸಿದ್ದೀನಿ. ಹಾಗೆಯೇ ಇದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬರೋವರೆಗೂ ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ. ಏನಾದರೂ ಎಲುಬು ಇತ್ತಂದರೆ ಈ ಸಾಂಬಾರು ಮಾಡುವಾಗ ಎಲುಬು ಒಂದು ಸ್ವಲ್ಪ ಹಾಕಿ ನೀವು ಸಾಂಬಾರನ್ನು ಕುದಿಸ್ಕೊಳ್ಳಿ. ನೀವು ಇದನ್ನು ಅನ್ನ, ಚಪಾತಿ, ರೊಟ್ಟಿ, ಮುದ್ದೆ ಇದರ ಜೊತೆ ಎಲ್ಲ ನೀವು ತಿನ್ನಲಿಕ್ಕೆ ಇದು ಸಾರು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಈಗ ಇದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ಸಾಂಬಾರು ಕೂಡ ರೆಡಿಯಾಗಿದೆ. ಈಗ ಇದನ್ನು ನಾನು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ. ಮಟನ್ ಸುಕ್ಕ ಮತ್ತು ಮಟನ್ ಸಾಂಬಾರು ಇಲ್ಲಿ ರೆಡಿಯಾಗಿದೆ. ಮತ್ತು ನಿಮಗೆ ನಾನ್ ವೆಜ್ ರೆಸಿಪಿಗಳು ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನ್ ವೆಜ್ ಇತ್ತು ಅಂದರೆ ಈರುಳ್ಳಿ, ಟೊಮೆಟೊ, ನಿಂಬೆಹಣ್ಣು ಇದು ಬೇಕೇ ಬೇಕು. ನಾನು ಇದನ್ನು ಅನ್ನ, ಚಪಾತಿ ಜೊತೆಯಲ್ಲಿ ಸರ್ವ್ ಮಾಡಿದ್ದೀನಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.